ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು 3-4 ಡೇಸ್ ಕಂಟಿನ್ಯೂಸ್ ಆಗಿ ಒಂದು ಸ್ವಲ್ಪ ವೀಡಿಯೋಗಳನ್ನ ಮಾಡ್ಕೊಂಡಿದ್ದೆ. ಅದನ್ನೆಲ್ಲನೂ ಕೂಡ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಬಿಕಾಸ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು. ಅಂದರೆ ಸ್ವಲ್ಪ ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಜ್ವರ ಬಂದು ಹೋದಾಗಲಿಂದ ಸ್ವಲ್ಪ ಮೈಯೆಲ್ಲ ತುಂಬಾ ಆಲಸ್ಯ ಆಗ್ತಾಯಿದೆ. ಜಾಸ್ತಿ ಕೆಲಸ ಮಾಡೋದಕ್ಕಾಗ್ತಾಯಿಲ್ಲ. ಆ ಕಾರಣಕ್ಕೆ ಕೆಲಸ ಇಲ್ಲ ಅಂದಾಗ ಏನು ವ್ಲಾಗ್ ಅಂತ ಮಾಡೋದಕ್ಕಾಗತ್ತೆ. ಸೊ ಆ ಕಾರಣಕ್ಕೆ ನಾನು ಮಾಡಿರಲಿಲ್ಲ. 3-4 ಡೇಸಿಂದ ಅಂದರೆ ಶಾರ್ಟ್ಸು ಮಿನಿ ವ್ಲಾಗ್ಸ್ನ ಹಾಕ್ಕೊಂಡು ಹೋಗೋಣ. ಇನ್ನು ಮುಂದೆ ಲಾಂಗ್ ವೀಡಿಯೋಗೆ ಸ್ವಲ್ಪ ವಾರದಲ್ಲಿ 3 ಅಥವಾ 2 ಹಾಕ್ಕೊಂಡು ಹೋಗೋಣ ಅಂತ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ದಯವಿಟ್ಟು ವ್ಲಾಗ್ ನೋಡ್ತಾ ಇರೋರು, ಹೊಸದಾಗಿ ನೋಡ್ತಾ ಇರೋರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗನ್ನು ನೋಡಿ ಅಂತ ಹೇಳ್ತೀನಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಬೆಳಗ್ಗೆ ಸ್ವಲ್ಪ ಲೇಬರ್ಗಳೆಲ್ಲ ಬಂದಿದ್ದರು, ತೋಟದಲ್ಲಿ ಕೆಲಸ ಇತ್ತು ಅಂತ ಹೇಳಿ ಅವ್ರಿಗೆಲ್ಲ ರೊಟ್ಟಿ ಮತ್ತು ಗುಡ್ಗಾರ ಮಾಡಿದ್ದೆ. ಗುಡ್ಗಾರ ಮಾಡಿದ್ರೆ ಏನು ಗೊತ್ತಾ, ಸ್ವಲ್ಪ ಖಾರವಾಗಿರುತ್ತೆ ಅಲ್ವಾ, ಸ್ವಲ್ಪನೇ ಕೊಡ್ಬೋದು. ಪಲ್ಯ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಜಾಸ್ತಿ ಲೇಬರ್ಸ್ಗಳು, ಹಾಗೆ ನಾವು ಒಂದು 4 ಜನ, ಒಂದು 6-7 ಜನ ಆಗಿಬಿಡ್ತೀವಿ. ಸೊ ಹಾಗಾಗಿ ಗುಡ್ಗಾರನೇ ಬೆಸ್ಟ್ ಅಂತ ಹೇಳಿಬಿಟ್ಟು ರೊಟ್ಟಿ ತಟ್ಟೋದು ಸ್ವಲ್ಪ ಟೈಮ್ ಆಯಿತು ನನಗೆ. ಬೆಳಗ್ಗೆ ಇವತ್ತು ಸೋಮವಾರ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಸೊ ತುಂಬ ಅಂದರೆ ತುಂಬಾ ಲೇಟ್ ಆಗೋಯಿತು. ಇವಾಗ ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ಬಂದಾಗಲೇ 1 ಗಂಟೆ ಆಗೋಗಿತ್ತು. ಸದ್ಯಕ್ಕೆ ಹಸಿ ಅವರೆಕಾಳಿತ್ತು, ನಾನು ಫ್ರಿಡ್ಜ್ನಲ್ಲಿ ಹಾಗೆ ಸ್ಟೋರ್ ಮಾಡಿಟ್ಟಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ತರಕಾರಿ ಎಲ್ಲನೂ ಹೆಚ್ಚಿಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಮುಗಿಸ್ಕೊಂಡೆ ಕೆಲಸಗಳನ್ನ. ಅದಾದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಅವತ್ತು. ಇನ್ನು ನೆಕ್ಸ್ಟ್ ಡೇಗೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೊಸ ಲಂಗಗಳು ಸ್ವಲ್ಪ ಸ್ಟಿಚಿಂಗ್ ಹಾಕ್ಕೊಡು ಅಂತ ಹೇಳಿ ನಮ್ಮ ಮನೆಗೆ ಬರೋ ಲೇಬರ್ದೇ ಇದು ಬಟ್ಟೆ. ಸೊ ಸ್ಟಿಚಿಂಗ್ ಹಾಕ್ಕೊಡಪ್ಪ ಅಂತ ಹೇಳಿ ಕೊಟ್ಟಿದ್ದರು. ಸೊ ಅದನ್ನು ಹಾಗೆ ಸ್ಟಿಚಿಂಗ್ ಹಾಕ್ಕೊಡ್ಬೇಕು. ಅದ್ರ ಜೊತೆಗೆ ಇನ್ನು ಗೌರಿ ಹಬ್ಬನೂ ಕೂಡ ಬರ್ತಾಯಿದೆ. ಹೊಸ ಸ್ಯಾರಿ ಅಂತ ನಾನೇನು ಪರ್ಚೇಸ್ ಮಾಡಿಲ್ಲ ಹಬ್ಬದ ದಿವಸ ಹಾಕೊಳ್ಳೋದಕ್ಕೆ. ಬಟ್ ಹಳೆ ಸ್ಯಾರಿಗಳಿಗೇ ಎಷ್ಟೋ ಸ್ಯಾರಿಗಳನ್ನ ನಾವು ಹಾಕ್ಕೊಳ್ದೇ ಇರೋವಂಥದ್ದು ತುಂಬಾ ಇದೆ. ಅದಕ್ಕೇ ಮ್ಯಾಚಿಂಗ್ ಬ್ಲೌಸ್ ಪೀಸು ತುಂಬಾ ತಂದಿದ್ದೀನಿ. ಬಟ್ ಅದನ್ನು ಹೊಲಿಯೋದಕ್ಕೆ ಟೈಮ್ ಸಿಕ್ಕಿಲ್ಲ. ಸೊ ಅದನ್ನು ಕೂಡ ಹೊಲ್ಕೊಬೇಕು. ಹೇಳಿದೆ ಅಲ್ವಾ, ಸ್ವಲ್ಪ ಆಲಸ್ಯ ಆಗ್ತಾಯಿದೆ ಇತ್ತೀಚೆಗೆ. ಹೆಲ್ತ್ ಸರಿಯಾಗಿ ನನಗೆ ಸ್ಪಂದಿಸ್ತಾ ಇಲ್ಲ ನನ್ನ ಬಾಡಿ. ಸೊ ಹಾಗಾಗಿ ಆದಷ್ಟು ರೆಸ್ಟ್ ಮಾಡಿಕೊಂಡು ನಾನು ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಒಂದೇ ಸಮ ಕೆಲಸ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇದು ಬೆಳಗ್ಗೆನೇ, ಅಂದರೆ ಮಗನ ಕಳಿಸಿ ಆಯಿತು. ಬೆಳಗ್ಗೆ ತಿಂಡಿ ಎಲ್ಲನೂ ಮಾಡಿದ್ದೆ. ಸೊ ಇನ್ನು ತಿಂಡಿ ಎಲ್ಲ ರೆಡಿ ಇದೆ ಅಲ್ವಾ ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ಬಟ್ಟೆಗಳದೆಲ್ಲ ಇದು ಅವರಿಗೆ ಸ್ಟಿಚ್ ಹಾಕಿ ಕೊಟ್ಬಿಟ್ರೆ ಅವ್ರು ಇವಾಗ ಕೆಲಸಕ್ಕೆ ಬರ್ತಾರೆ. ಕೊಟ್ಟು ಅವ್ರ ಜೊತೆಗೆ ಕಳಿಸ್ಬಿಡ್ತೀನಿ, ಆವಾಗ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊತಾ ಇದ್ದೀನಿ. ಮತ್ತು ಅಮ್ಮಂದು ಸ್ಯಾರಿ ಕುಚ್ಚನ್ನು ನಾನು ಮತ್ತೆ ಸ್ಟಾರ್ಟ್ ಮಾಡ್ಕೊಬೇಕು. ಇನ್ನು ಫಂಕ್ಷನ್ಗಳಿದೆ ನಮ್ಮ ಆಂಟಿ ಮನೆಯವ್ರದ್ದೆಲ್ಲ. ಯಾವಾಗ ಅಂತ ನನಗೂ ಕೂಡ ಗೊತ್ತಿಲ್ಲ. ಅದು ಯಾವಾಗ ಸ್ಟಾರ್ಟ್ ಮಾಡ್ತೀನೋ ಏನು ಒಂದು ಅರ್ಥ ಆಗ್ತಾಯಿಲ್ಲ. ನೋಡಬೇಕು, ಅದನ್ನೆಲ್ಲ ನಿಮ್ಮ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಓಕೆನಾ? ಸೊ ಅದಾದಮೇಲೆ ಕ್ಲೀನಿಂಗ್ ವ್ಲಾಗೆಲ್ಲ ಅಪ್ಲೋಡ್ ಮಾಡಿ ಅಂತ ಹೇಳ್ತೀರಾ. ಬಟ್ ಯಾವಾಗಲೂ ನಾನು ಕ್ಲೀನಿಂಗ್ನೇ ಮಾಡ್ಕೊಂಡು ಕೂರೋದಿಲ್ಲ. ಅಪರೂಪಕ್ಕೆ ಯಾವಾಗಲಾದರೂ ಒಂದು ಸರಿ ಕ್ಲೀನಿಂಗ್ನ ಮಾಡ್ತಾಯಿರ್ತೀನಿ. ಸೊ ಆವಾಗ ನಾನು ವಿಡಿಯೋನ ಹಾಕಿರ್ತೀನಿ. ಯಾವುದೂ ಕೂಡ ನಾನು ಬೇಡ ಅಂತ ಹೇಳಿ ಇದು ಮಾಡೋದಿಲ್ಲ. ಸೊ ಯಾವಾಗಲಾದರೂ ತುಂಬಾ ಬರೀ ಅದನ್ನೇ ಹಾಕ್ತಾಯಿದ್ರೆ ಬೋರ್ ಅಂತ ಅನಿಸುತ್ತೆ ಅಂದ್ಬಿಟ್ಟು ಜಾಸ್ತಿ ಕ್ಲೀನಿಂಗ್ದೆಲ್ಲ ಹಾಕ್ತಾ ಇರಲ್ಲ. ಅಪರೂಪಕ್ಕೆ ಯಾವಾಗಲಾದರೂ ಹಾಕ್ತಾಯಿರ್ತೀನಿ. ಸೊ ನೋಡಿ, ಎಲ್ಲ ವ್ಲಾಗ್ಗಳನ್ನೂ ನೋಡಿ, ಇಷ್ಟಪಟ್ಟು ನೋಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ನೆಕ್ಸ್ಟ್ ಡೇಗೆ ನಾನು ಮತ್ತೆ ಆವತ್ತಿನ ದಿನ ಎಲ್ಲ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಇದೆಲ್ಲ ಸ್ವಲ್ಪ ಮಿಕ್ಸ್ ಆಗ್ತಾಯಿದೆ, ಬೇಜಾರು ಮಾಡ್ಕೊಬೇಡಿ. ಅವತ್ತು ಕೂಡ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು, ಅದನ್ನು ಕೂಡ ವಾಶ್ ಮಾಡಿಕೊಂಡೆ. ಅದಾದಮೇಲೆ ಇನ್ನು ಹಾಲು ಕರಿಯೋ ವಿಡಿಯೋನ ಮಿಸ್ ಮಾಡಲೇಬೇಡಿ ಮೇಡಮ್ ಅಂತ ಹೇಳಿ ನನಗೊಬ್ರು ಕಮೆಂಟ್ ಮಾಡಿದರು. ಆ ಕಾರಣಕ್ಕೆ ಎಲ್ಲ ವಿಡಿಯೋದಲ್ಲೂ ಸ್ವಲ್ಪ ಹಾಲು ಕರಿಯೋದನ್ನು ಹಾಕೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಮಟ್ಟಿಗೆ ಹಾಕ್ತೀನಿ. ಜಾಸ್ತಿ ಎಲ್ಲ ಹಾಲು ಕರಿಯೋ ವಿಡಿಯೋನ ಹಾಕೋದಕ್ಕೆ ಹೋಗಲ್ಲ. ಸೊ ಬೆಳಗ್ಗೆ ಎದ್ದು ತಿಂಡಿ ಸ್ವಲ್ಪ ಮಟ್ಟಿಗೆ ಅರ್ಧ ಮಾತ್ರ ತಿಂಡಿ ರೆಡಿ ಮಾಡಿರ್ತೀನಿ. ಅದಾದಮೇಲೆ ಟೈಮ್ ಆಗೋಗುತ್ತೆ, ಮತ್ತು ಇಲ್ಲಿ ಹಾಲು ಕರಿಯೋದಕ್ಕೆ ಬರ್ತೀನಿ. ಸೊ ಆ ಥರ ಟೈಮಿಂಗ್ಸ್ ಆಗ್ತಾಯಿದೆ. ಸೊ ಇವಾಗ ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಕಾಯಿ ಇರಲಿಲ್ಲ. ಮನೆಯವರು ಹಾಲು ತೊಗೊಂಡು ಊರೊಳಗೆ ಹೋಗಿಬಿಟ್ರು. ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಾನು ಕಾಯಿನ ಸುಲ್ಕೊಳ್ಳೋಣ ಅಂತ ಹೇಳಿ ನಾನೇ ಸುಲ್ಕೊತಾ ಇದ್ದೀನಿ. ಅಪರೂಪಕ್ಕೆ ಸುಲ್ಕೊತೀನಿ. ನನಗೆ ನೀಟಾಗಿ ಸುಲಿಯೋದಕ್ಕಂತೂ ಬರೋದಿಲ್ಲ. ತುಂಬಾ ಲೇಟ್ ಮಾಡ್ತೀನಿ. ಗಂಡು ಮಕ್ಕಳು ಅಂತ ಅಂದರೆ ಬೇಗ ಸುಲಿದು ಬಿಡ್ತಾರೆ. ಬಟ್ ನನಗೆ ಬೇಗ ಸುಲಿಯೋದಕ್ಕೆ ಬರಲ್ಲ. ನಿಧಾನಕ್ಕೆ ಹೇಗೋ ಸುಲ್ಕೊಂಡೆ.
ಸೊ ಇವಾಗ ನಾನು ಕುಂಬಳಕಾಯಿ ಪಲ್ಯನ ಹೇಗೆ ಮಾಡ್ತೀನಿ ಅಂತ ನಾನು ಆಲ್ರೆಡಿ ಮಿನಿ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಇದರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಹೇಳ್ತಾ ಹೋಗ್ತೀನಿ. ಕೆಲವೊಬ್ರು ಏನು ಅಂತ ಅಂದರೆ ಇದಕ್ಕೆ ಕರಿಬೇವು ಅಥವಾ ಏನಂತಾರೆ ಸಾಸಿವೆ ಇದನ್ನೆಲ್ಲನೂ ಕೂಡ ಹಾಕ್ತಾರೆ. ನನಗದೇನೂ ಹಾಕೋದು ಇಷ್ಟ ಆಗೋಲ್ಲ. ಅದಕ್ಕೆ ತುಂಬ ಸಿಂಪಲಾಗಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಸಿಮೆಣ್ಸಿಕಾಯಿ, ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಬೇಕು. ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಕೂಡ ಬೇಯಿಸ್ಕೋಬೇಕಾಗತ್ತೆ. ಯಾಕಂದರೆ ಈರುಳ್ಳಿ ನಾವು ಎಣ್ಣೆನಲ್ಲೇ ಬಾಡಿಸ್ಕೊಬೇಕು. ಕುಂಬಳಕಾಯಿ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಬೇಯೋದಿಲ್ಲ. ಸೊ ಕುಂಬಳಕಾಯಿ ಬೇಗ ಬೆಂದೋಗ್ಬಿಡುತ್ತೆ. ಸೊ ನಾನು ಹೇಗಿರುತ್ತೋ ಮಾರ್ಕೆಟಲ್ಲಿ ಫಸ್ಟ್ ಟೈಮ್ ನಾನು ತೊಗೊಂಡು ಬಂದಿರೋದು, ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಸದ್ಯಕ್ಕೆ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿತ್ತು. ತುಂಬಾ ಇಷ್ಟ ಆಯಿತು ನನಗೆ. ಅಮ್ಮ ಕೊಟ್ಟು ಕಳಿಸ್ತಿದ್ರು. ಮೊದಲೆಲ್ಲ ಹೇಗೆ ಅಂದರೆ ಅಮ್ಮನೇ ಈ ರೀತಿ ಕುಂಬಳಕಾಯಿ ಇಟ್ಟಿದ್ದೀನಿ ನೀನು ತೊಗೊಂಡು ಹೋಗು ಅಂತ ಹೇಳಿ, ಇಲ್ಲಾಂದರೆ ಅಪ್ಪ ಏನಾದರೂ ಈ ಕಡೆಗೆ ಬಂದಾಗ ಅವ್ರ ಹತ್ರ ಕೊಟ್ಟು ಕಳಿಸಿದ್ದು, ಅವ್ರು ಬಂದಾಗೆಲ್ಲ ತೊಗೊಂಬರೋದು ಮಾಡ್ತಾಯಿದ್ರು. ಇವಾಗ ಅವ್ರಿಗೂ ಕೂಡ ತುಂಬ ರೇರು ಸಿಗೋದು ಅಲ್ಲಿ ಮಾರ್ಕೆಟಲ್ಲಿ. ನೋಡ್ತಿದ್ದಾಗೆ ಸೊ ಬೇಕು ಅಂತ ಅನ್ನಿಸ್ತು ನನಗೊಂದು, ನೋಡೋಣ ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ. ಅವ್ರನ್ನ ಕೇಳಿದೆ ಇದು ಯಾವ ಕುಂಬಳಕಾಯಿ ಅಂತ. ಸೊ ಅವ್ರು ಹೇಳಿದ್ರು ಸಿಹಿಗುಂಬ್ಳನೇ ಇದು ಅಂತ ಹೇಳಿಬಿಟ್ಟು. ನಾನು ಸಿಹಿಗುಂಬ್ಳ ಅಲ್ವಾ, ಸ್ವಲ್ಪ ಖಾರವಾಗೆ ಮಾಡೋಣ, ಸಿಹಿಗಿದ್ರೆ ಪಲ್ಯ ಯಾರು ತಿಂತಾರೆ ಅಲ್ವಾ, ಸೊ ಹಂಗಂದ್ಬಿಟ್ಟು ಮಾಡಿದ್ದೆ. ಬಟ್ ಅದು ಸಿಹಿಗೆ ಇರಲಿಲ್ಲ, ತುಂಬಾ ಟೇಸ್ಟಿಯಾಗಿತ್ತು. ಸೊ ಮನೆಯಲ್ಲಂತೂ ನನಗೆ ಕುಂಬಳಕಾಯಿ ಇದ್ದರೆ ಇವತ್ತಂತಲ್ಲ, ಸೊ ಮೊದಲಿಂದನೂ ಕೂಡ ನಮ್ಮಮ್ಮ ಜಾಸ್ತಿ ಕುಂಬಳಕಾಯಿ ಪಲ್ಯ ಮಾಡೋರು, ಅಪ್ಪಂಗೆ ಇಷ್ಟ ಅಂತ ಹೇಳಿಬಿಟ್ಟು. ಆ ಕಾರಣಕ್ಕೆ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಕುಂಬಳಕಾಯಿ. ಅದ್ರ ಜೊತೆಗೆ ಅಕ್ಕಿ ರೊಟ್ಟಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಕೆಲವೊಬ್ಬರು ಹಿಂದಿನ ಕಾಲದವರು ಅಂದರೆ ಅಜ್ಜಿದಿರು ಇವರೆಲ್ಲ ಏನು ಮಾಡ್ತಾರೆ ಅಂದರೆ ರಾಗಿ ರೊಟ್ಟಿಗೆ ಇಷ್ಟಪಡ್ತಾರೆ. ನನಗೆ ಅದೇನೋ ರಾಗಿ ರೊಟ್ಟಿ ಜೊತೆಗೆ ಕುಂಬಳಕಾಯಿ ಪಲ್ಯ ಅಷ್ಟೊಂದು ಇಷ್ಟ ಆಗಲ್ಲ. ರಾಗಿ ರೊಟ್ಟಿನೇ ಯೂಶ್ವಲಾಗಿ ನಾನು ಜಾಸ್ತಿ ತಿನ್ನೋದಿಲ್ಲ. ತುಂಬ ಅಂದರೆ ತುಂಬಾ ರೇರು ನಾನು ರಾಗಿ ರೊಟ್ಟಿ ಮಾಡೋದು. ಅಕ್ಕಿ ರೊಟ್ಟಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತೀನಿ. ಬೆಳಗ್ಗೆಯಿಂದ ನಾನು ಬ್ಲಾಗನ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ನಿಮ್ಮ ಹತ್ರ ಕುಂಬಳಕಾಯಿದು ರೆಸಿಪಿ ಶೇರ್ ಮಾಡ್ಕೊಂಡು ನಂತರ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು. ಹಾಗೆ ಕ್ಲೀನ್ ಮಾಡಿಕೊಂಡು ತುಂಬ ಅಂದರೆ ತುಂಬಾ ಮಳೆ ಇತ್ತು ಇವತ್ತು. ಸಂಜೆಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ, ತುಂಬ ದಿನ ಆಗಿತ್ತಲ್ಲ ಸ್ನ್ಯಾಕ್ಸ್ ಮಾಡಿ, ಅದಕ್ಕೆ ಇವತ್ತು ಏನಾದರೂ ಮಾಡೋಣ ಅಂತ ಅನ್ಕೊತಿದ್ದೆ. ಅಷ್ಟರಲ್ಲಿ ನಮ್ಮನೆಯವರು ಮಾಮೂಲಿ ಮಾಡ್ತೀಯ ಅಲ್ವಾ ನೀನು ಪೊಟ್ಯಾಟೋದು, ಸೊ ಅದನ್ನೇ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಪೊಟ್ಯಾಟೋದು ಏನು ಸ್ಟಫಿಂಗ್ ಮಾಡ್ಕೊತೀನಿ, ಅದಾದಮೇಲೆ ಚಪಾತಿ ಹಿಟ್ಟು ಒಳಗೆ ಹಾಕಿಬಿಟ್ಟು ಸೊ ಎಣ್ಣೆಯಲ್ಲಿ ಕರಿಯೋದು ಅಷ್ಟೇ ಮಾಡೋದು. ನಾನು ತುಂಬ ಸಿಂಪಲ್. ನಾನು ಆಲ್ರೆಡಿ ತುಂಬ ಹಳೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ರೆಸಿಪಿನ. ಸೊ ಈಗಲೂ ಕೂಡ ಶೇರ್ ಮಾಡ್ಕೊತೀನಿ. ಇವಾಗ ಆಲೂಗೆಡ್ಡೆ ಏನಿದೆ ಸೊ ಅದನ್ನು ಬೇಯಿಸಿದೆ, ಅದ್ರದ್ದು ಸಿಪ್ಪೆನೆಲ್ಲ ತೆಕ್ಕೊತಾ ಇದ್ದೀನಿ. ಸೊ ಇದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಚೆನ್ನಾಗಿ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರು ಇದನ್ನೆಲ್ಲನೂ ಕೂಡ ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ಸ್ಟಫಿಂಗ್ನ ರೆಡಿ ಮಾಡ್ಕೊಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಬಿಸಿ ಬಿಸಿ ಇದರಲ್ಲಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಲೇಟಾಗಿ ಮಾಡೋಣ ಅಂತ ಹೇಳಿಬಿಟ್ಟು ನಾನು 5:15ಗೆಲ್ಲ ಆಲೂಗೆಡ್ಡೆ ಬೇಯೋದಕ್ಕೆ ಹಾಕಿ ಚಪಾತಿ ಹಿಟ್ಟನ್ನ ಆಲ್ರೆಡಿ ನಾನು ಕಲಸಿ ಇಟ್ಟಿದ್ದೀನಿ. ಅದೊಂದು ಗಂಟೆ ಚೆನ್ನಾಗಿ ನೆಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಹೊಸದಾಗಿ ಏನಾದರೂ ರೆಸಿಪಿ ಟ್ರೈ ಮಾಡೋಣ ಅಂತ ಅನ್ಕೊತೀನಿ. ಬಟ್ ಕೆಲವೊಂದು ಐಟಮ್ಸ್ಗಳು ಇರೋದಿಲ್ಲ, ಹಾಗಾಗಿ ಪರವಾಗಿಲ್ಲ ಇವಾಗ ಏನು ಐಟಮ್ಸ್ ಇದೆ ಅದರಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಗೋಧಿ ಹಿಟ್ಟಿಗಿಂತ ಮೈದಾ ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಒಂಥರ ಕ್ರಿಸ್ಪಿ ಥರ ಚೆನ್ನಾಗಿ ಬರುತ್ತೆ. ಗೋಧಿಲಿ ಏನು ಅಂತ ಅಂದರೆ ಕ್ರಿಸ್ಪಿಯಾಗಿ ಬರೋದಿಲ್ಲ. ಸೊ ಆದರೆ ನಮ್ಮನೆಯಲ್ಲಿ ಜಾಸ್ತಿ ಮೈದಾ ಹಿಟ್ಟು ತಿನ್ನೋದಕ್ಕೆ ಬಿಡಲ್ಲ. ಹಾಗೆ ನಾನು ಕೂಡ ಅಷ್ಟೇ, ನೈಟ್ ಟೈಮ್ ಅಲ್ವಾ, ಸೊ ಹಾಗಾಗಿ ನೈಟ್ ಟೈಮೆಲ್ಲ ಮೈದಾ ಹಿಟ್ಟು ಯೂಸ್ ಮಾಡೋದು. ನಾನು ಯೂಶ್ವಲಿ ಮನೆಯಲ್ಲಿ ಮೈದಾ ಹಿಟ್ಟೆ ಇಟ್ಕೊಳ್ಳೋದಿಲ್ಲ. ಸೊ ಇವಾಗ ಗೋಧಿ ಹಿಟ್ಟಿದ್ದೆಯಲ್ಲ, ಸೊ ಅದರಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇದು ರೆಸಿಪಿನ ಇವಾಗ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಅಲ್ಲೇ 3-4 ಡೇಸ್ ಆಯ್ತಲ್ಲ, ಸೊ ಶಾರ್ಟ್ಸ್ನಾದರೂ ಹಾಕೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಶಾರ್ಟ್ಸ್ನ ಹಾಕಿದ್ದೆ. ಸೊ ಮಿನಿ ವ್ಲಾಗ್ಸ್ ಹಾಕೋಣ ಅಂತ ಏನಾದರೂ ಅಂದ್ಕೊಂಡಾಗಲೇ ನಾವು ಕರೆಕ್ಟಾಗಿ ವಿಡಿಯೋ ಮಾಡೋದಕ್ಕೆ ಆಗಲ್ಲ. ಕೆಲವೊಂದು ಟೈಮಲ್ಲಿ ಇದು ಈ ರೀತಿ ಇರುತ್ತೆ, ಏನೂ ಮಾಡೋದಕ್ಕಾಗಲ್ಲ. ದೊಡ್ಡದಾಗಿರೋಂಥ 3 ಆಲೂಗೆಡ್ಡೆನ ಬೇಯಿಸ್ಕೊಂಡು ಅದನ್ನು ಸಿಪ್ಪೆನೆಲ್ಲ ತೆಕ್ಕೊಂಡು ಈ ರೀತಿ ಸ್ಮ್ಯಾಶನ್ನು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗೆಡ್ಡೆ ಥರ ಇಲ್ಲದೆ ಇರೋ ರೀತಿ ಸ್ಮ್ಯಾಶನ್ನು ಮಾಡ್ಕೊಳ್ಳಿ. ಎಣ್ಣೆ ಕಾದಿದೆ. ಇವಾಗ ಹಸಿಮೆಣ್ಸಿಕಾಯಿ, ಸ್ವಲ್ಪ ಜೀರಿಗೆ
ಕಸ್ತೂರಿ ಮೇಥಿ ಈ ಮೂರನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದ ನಂತರ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿನೂ ಕೂಡ ಹಾಕ್ಕೊಬೇಕು. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು. ನಾವು ಎಷ್ಟು ಆಲೂಗೆಡ್ಡೆ ಹಾಕ್ಕೊತೀವಿ ಅಷ್ಟು ಈರುಳ್ಳಿನ ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಬರೀ ಆಲೂಗೆಡ್ಡೆ ಥರ ಇದ್ದರೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಹಸಿಮೆಣ್ಸಿಕಾಯಿ ಬ್ಯಾಗ್ ಸಿಕ್ಕಿದ್ರೆ ಮಕ್ಳುಗಳಿಗೆ ಇಷ್ಟ ಆಗೋದಿಲ್ಲ. ಸೊ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಆವಾಗ ಬಾಯಿಗೆ ಸಿಗೋದಿಲ್ಲ, ಯಾಕಂದರೆ ಫ್ರೈ ಮಾಡ್ಕೊಂಡಿರ್ತೀವಿ ಅಲ್ವಾ. ಇವಾಗ ಗರಂ ಮಸಾಲ, ಚಾಟ್ ಮಸಾಲ ಒಂದು ಸ್ವಲ್ಪ, ಯಾಕಂದರೆ ಹುಳಿ ಐಟಮ್ ಬೇಕಾಗುತ್ತೆ ಇದಕ್ಕೆ ಅಂತ ಹೇಳಿಬಿಟ್ಟು ಧನಿಯಾ ಪೌಡ್ರು ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿಕಾಯಿನಲ್ಲಿ ಅಷ್ಟು ಖಾರ ಸಿಗೋದಿಲ್ಲ, ಸೊ ಹಾಗಾಗಿ ಸ್ವಲ್ಪ ಚಿಲ್ಲಿ ಪೌಡರ್ನು ಕೂಡ ಆ್ಯಡ್ ಮಾಡಿದಾಗ ಬ್ಯಾಲೆನ್ಸ್ ಆಗುತ್ತೆ ಖಾರ ಅಂತ ಹೇಳಿಬಿಟ್ಟು ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿರುವಂಥ ಅಷ್ಟು ಆಲೂಗೆಡ್ಡೆನೂ ಹಾಕ್ಕೊಂಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ತುಂಬ ಗಟ್ಟಿ ಥರ ಅನ್ನಿಸುತ್ತೆ. ಆವಾಗ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಇದನ್ನು ಲೋ ಫ್ಲೇಮ್ನಲ್ಲೇ ಬೇಯೋದಕ್ಕೆ ಇಡಬೇಕು. ತುಂಬ ಹೈ ಫ್ಲೇಮ್ ಇಡೋದಕ್ಕೆ ಹೋಗಬೇಡಿ, ಯಾಕಂದರೆ ಬೇಗ ಸೀದೋಗ್ಬಿಡುತ್ತೆ. ಟೇಸ್ಟ್ ನೋಡಿದಾಗ ಉಪ್ಪೇನಾದರೂ ಕಡಿಮೆ ಆಯಿತು ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸೊ ಸೈಡಿಗೆ ಎತ್ತಿಟ್ಕೊಳ್ಳಿ. ಇಷ್ಟೇ ನಾನು ಸ್ಟಫಿಂಗ್ನ ಮಾಡ್ಕೊಳ್ಳೋದು. ಚಪಾತಿ ಹಿಟ್ಟನ್ನು ಮೊದಲಿಗೆ ನಾವು ಕಲಿಸ್ಕೊಂಡು 1 hour ಆದರೂ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಸೊ ಅದಾದ ನಂತರ ಚಪಾತಿ ಯಾವ ರೀತಿ ನಾವು ಹೊತ್ಕೊತೀವಿ ಅದೇ ರೀತಿ ಹೊತ್ಕೊಳ್ಳೋಣ. ಇವಾಗ ಅದ್ರ ಮಧ್ಯಕ್ಕೆ ನಾವು ಸ್ಟಫಿಂಗ್ನ ಮಾಡ್ಕೊಂಡಿರ್ತೀವಲ್ವ, ಸ್ವಲ್ಪ ತೆಳುವಾಗೆ ಹೊತ್ಕೊಳ್ಳಿ, ಯಾಕಂದರೆ ಅದು ಫೋಲ್ಡಿಂಗ್ ಮಾಡಿದಾಗ ಸ್ವಲ್ಪ ದಪ್ಪದಾಗಿ ಅನಿಸುತ್ತೆ, ಆವಾಗ ಬೇಯೋದಿಲ್ಲ ಎಣ್ಣೆಲಿ ಹಾಕಿದಾಗ. ಈ ರೀತಿ ಮಧ್ಯಕ್ಕೆ ಸ್ಟಫಿಂಗ್ನ ಹಾಕಿಬಿಟ್ಟು ಸೊ 4 ಕಡೆನೂ ಈ ರೀತಿ ಫೋಲ್ಡಿಂಗ್ನ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಮಾಡ್ಕೊತಿದ್ದೀನಿ ಅಲ್ವಾ ಆ ರೀತಿ. ಸೈಡಲ್ಲಿ ಏನಾದ್ರು ಜಾಸ್ತಿ ಇತ್ತು ಹಿಟ್ಟು ಅಂತ ಅನಿಸಿದ್ರೆ ಅದನ್ನು ಕಟ್ ಮಾಡಿಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಒಂದ್ರ ಮೇಲೆ ಒಂದು ಕೂತ್ಕೊಳ್ಳುತ್ತೆ ಅಲ್ವಾ ಹಿಟ್ಟು, ಆವಾಗ ದಪ್ಪದಾಗಿರುತ್ತೆ, ಬೇಯೋದು ಇಲ್ಲ, ಬೇಗ ಬೆಂದು ಹೋಗಿಬಿಡುತ್ತೆ ಇದು. ಸೊ ಹಾಗಾಗಿ ಸ್ವಲ್ಪ ತೆಳುವಾಗಿ ಒತ್ತಿಟ್ಕೊಳ್ಳಿ ಮತ್ತು ಫೋಲ್ಡಿಂಗ್ ಮಾಡಬೇಕಾದ್ರೆ ನೋಡ್ಕೊಳ್ಳಿ ಅಷ್ಟೇ. ಇದನ್ನು ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡೆ ನಾನು ಬೇಯಿಸ್ಕೊತಾ ಇದ್ದೀನಿ. ನನ್ನ ಮಗನೂ ಕೂಡ ಅದನ್ನೇ ಹೇಳ್ತಾ ಇದ್ದ, ಅಮ್ಮ ಸ್ವಲ್ಪ ಮೆತ್ತಗಿದೆ, ಗೋಧಿ ಹಿಟ್ಟು ನಾವು ಯಾವುದೇ ಒಂದು ಮಾಡಿದ್ರೂ ಅಷ್ಟೇ ಸ್ವಲ್ಪ ಕ್ರಿಸ್ಪಿ ಥರ ಬರೋದಿಲ್ಲ, ಸ್ವಲ್ಪ ಮೆತ್ತಗಿತ್ತು. ಸ್ಟಫಿಂಗ್ ಈ ರೀತಿ ಸ್ಟಫಿಂಗ್ ಮಾಡಿ ಮಧ್ಯೆ ಫೋಲ್ಡಿಂಗ್ ಮಾಡಿಬಿಟ್ಟು ಹಾಕೋದ್ರಿಂದ ಏನಾಗ್ಬಿಡುತ್ತೆ, ಸ್ವಲ್ಪ ಮೆತ್ತಗೆ ಅನಿಸುತ್ತೆ. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಇವಾಗ ಮಳೆ ಸೌಂಡ್ ಬರ್ತಾ ಇದೆ, ಆದರೂ ಕೂಡ ಮೈಕ್ ಹಾಕ್ಕೊಂಡಿದ್ದೀನಿ. ಸೊ ಯಾವ ರೀತಿ ವಾಯ್ಸ್ ಕೇಳ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಓಕೆ, ನಾನು ತೋರಿಸಿದ್ದೀನಿ ಒಂದು ಸ್ನ್ಯಾಕ್ಸ್, ತುಂಬಾ ಚೆನ್ನಾಗಿರುತ್ತೆ ಸಂಜೆ ಟೈಮ್ ಮಾಡಿದರೆ, ಬಟ್ ಸ್ವಲ್ಪ ಟೈಮ್ ಕೂಡ ಹಿಡಿಯುತ್ತೆ ಇದು. ಯಾವಾಗಲೂ ರೆಗ್ಯುಲರಾಗಿ ಮಾಡ್ತಿರೋ ಅಂಥದ್ದು ಇದು. ಸೊ ಹಾಗಾಗಿ ಮನೆಯವ್ರು ಕೇಳಿದ್ರು ಅಂತ ಹೇಳಿ ಇನ್ನೊಂದು ಸರಿ ಮಾಡಿಕೊಟ್ಟೆ. ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿ. ಓಕೆ, ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ತುಂಬ 3-4 ಡೇಸಿಂದ ಸ್ವಲ್ಪ ವ್ಲಾಗನ್ನ ಮಾಡ್ಕೊಂಡು ಬಂದಿದ್ದಾಯಿತು. ಇನ್ನು ಮಿನಿ ವ್ಲಾಗ್ಗಳನ್ನ ಆದಷ್ಟು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಿದರೆ ನನ್ನ ವ್ಲಾಗನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ.